ಸರ್ ನಮಸ್ತೆ, ಮನು ವೈಷ್ಣವ ಅಂತ ಬಿಜೆಪಿ ಕಾರ್ಯಕರ್ತ. ಹೇಳಿ. ಮುಂದೆ ಬರೋ ದಿನಗಳಲ್ಲಿ ನಿಮ್ಮ JDS ಇಂದ ನಿಮಗೆ ರಾಜ್ಯಾಧ್ಯಕ್ಷರ ಹುದ್ದೆ ಸಿಕ್ಕಿದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ದಿರ ಜೊತೆಗೆ ತೊಗೊಂಡೋಗ್ತೀರಾ? ಸರ್, ನನಗೆ ಬ್ರದರ್ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಸ್ವಾಭಾವಿಕವಾಗೇ ಈಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷದ ಆ ಒಂದು ಸಮ್ಮಿಲನ ಮತ್ತು ಒಂದು ಬಾಂಧವ್ಯ ಏನೋ ಒಂದು ಬೆಳೀತಲ್ಲ, ಅದು ಕೇವಲ ಮೇಲ್ಮಟ್ಟದ ನಾಯಕರಿಗೆ ಅಷ್ಟೇ ಸೀಮಿತವಾಗಿರ್ತಕ್ಕಂಥ ಬಾಂಧವ್ಯ ಅಲ್ಲ. ತೆಳಮಟ್ಟದ ಕಾರ್ಯಕರ್ತರಲ್ಲಿ ಪರಸ್ಪರ ಆರೋಗ್ಯಕರವಾದಂಥ ಒಂದು ಹೊಂದಾಣಿಕೆಯ ರಿಸಲ್ಟೇ ನಮ್ಮ ಕಣ್ಮುಂದೆ ಇದೆ. 19 ಸಂಸದರನ್ನ ರಾಜ್ಯದ ಜನತೆನೂ ಅದನ್ನು ಒಪ್ಕೊಂಡು ಸಹಿ ಹಾಕಿದ್ದಾರೆ. ಹಾಗಾಗಿ ಬ್ರದರ್, ಈಗ ನಾನು ಇಲ್ಲಿ ರಾಜ್ಯಾಧ್ಯಕ್ಷನಾಗ್ತಕ್ಕಂಥ ಇವ್ಯಾವು ಅಪ್ರಸ್ತುತ. ಈ ಪ್ರಶ್ನೆಗೆ ನನ್ನ ಉತ್ತರ ಕೊಡಲಿಕ್ಕಿಲ್ಲ. ಆದರೆ ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಪಕ್ಷದ ಕಾರ್ಯಕರ್ತನಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟೇ ಹೊರಗಡೆ ಚರ್ಚೆಗಳು ಒಂದು ವಾರದಿಂದ ಪ್ರಾರಂಭ ಆಗಿದ್ದರೂ ಕೂಡ ನಮ್ಮಲ್ಲಿ ಒಂದು ಸ್ಪಷ್ಟತೆ ಇದೆ, ನಮ್ಮಲ್ಲಿ ಒಂದು ದೃಢವಾದಂಥ ನಿಲುವಿದೆ, ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಕೈ ಜೋಡಿಸಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ ಮತ್ತು ರಾಜ್ಯವನ್ನು ಕಟ್ತಕ್ಕಂಥ ಒಳ್ಳೆ ದಾರಿಲಿ ತೊಗೊಂಡೋಗ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ಹಾಗಾಗಿ ನಿಮ್ಮ ಬಾಂಧವ್ಯ ಸದಾಕಾಲ ಇದೇ ರೀತಿ ಮುನ್ಸಾಗಬೇಕು ಅಂತಕ್ಕಂಥ ಚಿಂತನೆ ಒಬ್ಬ ಕಾರ್ಯಕರ್ತನಾಗ ನನಗೂ ಇದೆ. ನಿಮ್ಮ ಪರವಾಗಿ ಹೇಳಿ ಮೇಡಮ್. ನಂದಿನಿ ಭಂಡಾರ್ಕರ್ ಅಂತ ಬಿಜೆಪಿಯಿಂದ. ನಮಸ್ತೆ. ಆ್ಯಕ್ಚುಲಿ ನನ್ನ ಕ್ವಶನ್ ನಿಮಗೆ ಏನು ಅಂತ ಹೇಳಿದ್ರೆ, ನೀವು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕಾಂಗ್ರೆಸ್ ಜೊತೆ ನಿಮ್ಮ ಪಕ್ಷನ ಹೊಂದಾಣಿಕೆ ಮಾಡ್ಕೊಂಡ್ರಿ. ಅದಾದಮೇಲೆ ಇವಾಗ ನಮ್ಮ ಪಕ್ಷದ ಜೊತೆ ಅಂದರೆ BJP ಜೊತೆ ಈಗ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ. ಕೇಂದ್ರದಲ್ಲಿ ಕುಮಾರಣ್ಣ ಮಂತ್ರಿ ಕೂಡ ಆಗಿದ್ದಾರೆ. ನಾವು ರ್ಯಾಲಿ ಎಲ್ಲ ಮಾಡಿದ್ವಿ, ಯಾವುದು ಮೈಸೂರು ಚಲೋ, ಇದು ಯಾತ್ರೆ ಎಲ್ಲ ಮಾಡಿದಾಗ ನೀವು ಸೆಪ್ರೇಟಾಗಿ ಇನ್ನೊಂದು ರ್ಯಾಲಿ ಥರ ಮಾಡಿದ್ರಿ. ಈಗ ನಾವು ಅಂದರೆ ನಮ್ಮ ಪಕ್ಷದವರು ಜನಾಕ್ರೋಶ ಯಾತ್ರೆ ಕೂಡ ಮಾಡ್ತಾ ಇದ್ದೀವಿ. ಬೆಲೆ ಏರಿಕೆ ಆಮೇಲೆ ಈ ಗ್ಯಾರಂಟಿಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ JDS ಪಕ್ಷ ಅನ್ನೋದು ಜನ ಗುರುತಿಸ್ಕೊತಾ ಇರೋದು ಗ್ರಾಮೀಣಾಭಿವೃದ್ಧಿ ಪಕ್ಷ ಪ್ಲಸ್ ರೈತರಿಗೋಸ್ಕರ ಇರೋ ಪಕ್ಷ ಅಂತ ಗುರುತಿಸ್ಕೊತಾ ಇದ್ದಾರೆ. ನಾನಿವಾಗ ನಿಮ್ಗೆ ಕೇಳ್ತಾ ಇರೋದೇನಪ್ಪ ಅಂದರೆ, ಈಗ ನಿಮ್ಮದು ಬರೀ ಹೋರಾಟ ಬರೀ ಇದು ಎಲೆಕ್ಷನ್ ಟೈಮಲ್ಲಿ ಮಾತ್ರನೇನ್ವಾ? ಇವಾಗ ಯಾಕೆ ನಮ್ಮ ಜೊತೆ ಆ ಹೊಂದಾಣಿಕೆ ನಿಮಗೆ ಜ್ಞಾಪಕ ಬರ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀನಿ. ಮೂಡಾಯಿಂದನೇ ಶುರು ಮಾಡ್ತೀನಿ. ನಾವು ಪಾದಯಾತ್ರೆ ಮಾಡಿದ ಜಿಲ್ಲೆಗಳು ಯಾವುದು ಅಂದರೆ ಕೆಂಗೇರಿಯಿಂದ ಪ್ರಾರಂಭ ಮಾಡಿದ್ವಿ. ರಾಮನಗರ, ಚನ್ನಪಟ್ಟಣ ಅಪ್ ಟು ಮೈಸೂರವರೆಗೂ ಹತ್ತತ್ರ 121 ಕಿಲೋಮೀಟ್ರು 11 ದಿನಗಳ ಕಾಲ ಹೆಜ್ಜೆ ಹಾಕಿದ್ವಿ. ಕರೆಕ್ಟ್ ಅಲ್ವೇ? ಈಗ ನನಗೆ ಸಮಸ್ಯೆ ಏನಾಗಿದೆ, ಸಮಸ್ಯೆ ಅನ್ನೋದಕ್ಕಿಂತ ನನ್ನ ಪೂರ್ವಜನ್ಮದ ಪುಣ್ಯ. ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರ ಅಧಿಕಾರದಲ್ಲಿ ಇದ್ದಂಥ ಅವಧಿನಲ್ಲಿ ಅಥವಾ ಅಧಿಕಾರದಲ್ಲಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಈ ಭಾಗದ ಜನ ನಮ್ಮನ್ನು ಬಹಳ ವಿಶ್ವಾಸವಾಗಿ ಕಂಡು ರಾಜಕೀಯವಾಗಿ ಶಕ್ತಿ ತುಂಬಿಸಿ ಬೆಳೆಸಿದ್ದಾರೆ. ಆ ಪಾದಯಾತ್ರೆ ವೇಳೆ ಒಂದು ಸಮಸ್ಯೆ ಅಂತ ಯಾಕೆ ಹೇಳಿದೆ ಅಂದರೆ, ಒಂದು ಪ್ರಾಬ್ಲಮ್ ಆಗೋದು. ನೀವು ಕೇಳಿದ್ದ ಪ್ರಶ್ನೆಗೆ ಒಂದು ಉತ್ತರ ಇದೆ. ಹೆಣ್ಮಕ್ಳು, ಹಳ್ಳಿ ಹೆಣ್ಮಕ್ಳು ಮನೆ ಬಿಟ್ಟು ಬೀದಿಗೆ ಬಂದು ಅವರು ನಮ್ಗೆ ಆರತಿ ಬೆಳಗಿ ಆಶೀರ್ವಾದ ಮಾಡಬೇಕಾದ್ರೆ ನಮ್ಮ ಸೌಜನ್ಯತೆ, ನಾವು ಅವ್ರ ಹತ್ರ ನಿಂತು ಸ್ಪಂದಿಸಿ ಅವ್ರ ಜೊತೆ 4 ಒಳ್ಳೆ ಮಾತಾಡಿ ಹೋಗ್ತಕ್ಕಂಥ ಗುಣ ನಾನು ಬೆಳೆಸ್ಕೊಂಡಿದ್ದೀನಿ. ಅದು ನಮ್ಮ ತಂದೆಯವರಿಂದ ನೋಡಿ ಕಲ್ತಿರ್ತಕ್ಕಂಥ ಗುಣ. ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದೇವೆ, ಮುಂದೆನೂ ಜೊತೆಯಲ್ಲಿ ಹೆಜ್ಜೆ ಹಾಕ್ತೇವೆ. ಇವತ್ತು ನೀವು ಯಾವುದೇ ಹೋರಾಟ ಮಾಡಬೇಕಾದ್ರೂ ಮೇಡಮ್, ನಮ್ಮ ಅಜೆಂಡಾ ಒಂದೇ ಇರತಕ್ಕಂಥದ್ದು. ಸರ್ಕಾರದ ವೈಫಲ್ಯತೆಗಳು, ದುರಾಡಳಿತ, ಭ್ರಷ್ಟಾಚಾರ, ಬೆಲೆ ಏರಿಕೆ ಏನೇ ಬರ್ಬೋದು ಅಥವಾ ಇವಾಗ ಏನೇ ಇರ್ಬೋದು, ಪ್ರಸ್ತುತ ರಾಜಕಾರಣದ ಬೆಳವಣಿಗೆಗಳು, ನಿಮ್ಮ ಜೊತೆಯಲ್ಲಿ ನೀವು ಒಟ್ಟಾಗೆ ಹೋಗ್ತೀವಿ. ಥ್ಯಾಂಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.